ನಮಸ್ತೆ ಫ್ರೆಂಡ್ಸ್. ನಾನಿಲ್ಲಿ ಇವತ್ತು ಪಾಟಿಂಗ್ ಮಿಕ್ಸ್ಗೆ ಲೈಟ್ ವೇಟ್ ಆಗಲಿಕ್ಕೆ ಅಂದರೆ ಬೇರುಗಳು ಸರಾಗವಾಗಿ ಇಳಿದು ಹೋಗಲಿಕ್ಕೆ ಮತ್ತು ಬೇರುಗಳಿಗೆ ಚೆನ್ನಾಗಿ ಆಕ್ಸಿಜನ್ ಸಿಗಲಿಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೊಳ್ಬೇಕು, ಆ ಪಾಟಿಂಗ್ ಮಿಕ್ಸ್ಗೆ ಏನೇನು ತಗೊಳ್ಬೋದು ಅಂತ ತೋರಿಸ್ತೀನಿ. ಹಾಗಾಗಿ ನನ್ನ ವಿಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಮಣ್ಣು ಗಿಡಗಳಿಗೆ ಜೀವನಾಧಾರ. ಹಾಗಂತ ಸುಮ್ಮನೆ ಮಣ್ಣಿನಲ್ಲೇ ನಾವು ಗಿಡಗಳನ್ನು ನೆಟ್ಟರೆ ಅದು ಬೇರುಗಳು ಚೆನ್ನಾಗಿ ಡೆವಲಪ್ ಆಗಲ್ಲ. ಫಲವತ್ತಾದ ಮಣ್ಣು ಹೇಗೆ ಮುಖ್ಯನೋ ಹಾಗೆ ಅವು ನೀರು ಸರಾಗವಾಗಿ ಇಳಿದು ಹೋಗುವಂಥ ಮಣ್ಣಾಗಿರಬೇಕು. ಮತ್ತು ಬೇರುಗಳು ಕೂಡ ಚೆನ್ನಾಗಿ ಡೆವಲಪ್ ಆದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಪಾಟಿಂಗ್ ಮಿಕ್ಸ್ಗೆ ನಾವು ಮಣ್ಣು ಮತ್ತು ಗೊಬ್ಬರದ ಜೊತೆ ನಾನಿಲ್ಲಿ ಮುಂದೆ ತೋರಿಸಿರೋವಂಥ ಏನಾದರೂ ಒಂದು ಮಿಕ್ಸ್ ಮಾಡಿ ಪಾಟಿಂಗ್ ಮಿಕ್ಸ್ನ ಲೈಟ್ ವೇಟ್ ಆಗಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚು ಮಾಡ್ಬೋದು. ಹಾಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಟನ್ನು ಸಾಗಿಸೋದಕ್ಕೆ ಈ ರೀತಿ ಪಾಟಿಂಗ್ ಮಿಕ್ಸ್ ತಗೊಳ್ಳೋದ್ರಿಂದ ಈಸಿ ಆಗುತ್ತೆ. ಪಾಟ್ಗಳ ಮಧ್ಯದಲ್ಲಿ ಇವನ್ನೆಲ್ಲ ಹಾಕೋದ್ರಿಂದ ಮಣ್ಣುಗಳು ಟೈಟ್ ಆಗಲ್ಲ, ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ನೀರು ಕೂಡ ಸರಾಗವಾಗಿ ಇಂಗಿ ಹೋಗುತ್ತೆ. ನೀರು ನಿಂತರೆ ಬೇರುಗಳು ಕೊಳೆಯುತ್ತೆ. ಇಲ್ಲಿ ನಾನು ಏನೇನು ಮಿಕ್ಸ್ ಮಾಡಬಹುದು ಅಂತ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ನೀರು ಹಾಕಿ ತೋರಿಸ್ತೀನಿ 2 ಗಿಡಗಳಿಗೆ ಯಾವ ರೀತಿ ಆಗಿದೆ ಅಂತ. ಇದು ಬರೀ ಮಣ್ಣಿನಲ್ಲಿ ನೆಟ್ಟಿರೋವಂಥ ಗಿಡ. ನೋಡಿ, ನೀರು ಬಸಿದು ಹೋಗಲ್ಲ, ಯಾವ ರೀತಿ ನೀರು ನಿಂತ್ಕೊಳ್ಳುತ್ತೆ ಅಂತ. ನೋಡಿ, ಎಷ್ಟೊತ್ತಾದರೂ ಅದು ನೀರು ಸೋಸಿ ಹೋಗಲ್ಲ. ಈ ರೀತಿ ಆದರೆ ನೀರನ್ನ ಹೀರ್ಕೊಳ್ಳಲ್ಲ ಮಣ್ಣು. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ಮತ್ತು ಮಣ್ಣು ಗಟ್ಟಿಯಾಗಿಬಿಡುತ್ತೆ. ಬೇರಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಈ ರೀತಿ ನೀರು ನಿಂತಾಗ ಬೇರುಗಳು ಕೊಳೆಯುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯಲ್ಲ. ನೋಡಿ, ಇದು ನಾನು ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿ ಪಾಟಲ್ಲಿ ಗುಲಾಬಿ ಗಿಡ ನೆಟ್ಟಿದ್ದೀನಿ. ಇದಕ್ಕೆ ನೀರು ಹಾಕಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ನೀರು ಹಾಕಿದರೂ ಚೆನ್ನಾಗಿ ಸೋಸಿ ಹೋಗಿಬಿಡತ್ತೆ. ಒಂದು ಸ್ವಲ್ಪನೂ ನೀರು ಉಳಿಯಲ್ಲ ಇದರಲ್ಲಿ. ಹೀಗಿರಬೇಕು ನಮ್ಮ ಪಾಟಿಂಗ್ ಮಿಕ್ಸು. ಮತ್ತು ಲೈಟ್ ವೇಟ್ ಆಗಿದ್ದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇದು ಇನ್ನೂ ಕೂಡ ಇದರಲ್ಲಿ ನೀರಿದೆ. ಹಾಗಾಗಿ ನಾನಿಲ್ಲಿ ಕೆಲವು ಏನೇನು ಹಾಕ್ಬೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಅಂತ. ಇವು ಯಾವುದೇ ಒಂದನ್ನಾದರೂ ನೀವು ಹಾಕಿದಾಗ ಮಣ್ಣು ಲೂಸ್ ಆಗುತ್ತೆ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಮಿಕ್ಸ್ ಮಾಡಿ. ಇದು ಚಾಲಿ ಸಿಪ್ಪೆ, ಅಡಿಕೆ ಸಿಪ್ಪೆ. ಇಲ್ಲಿ ಈ ಅಡಿಕೆ ಸಿಪ್ಪೆಯಲ್ಲಿ ನೀರು ಹಿಡಿದಿಟ್ಟುಕೊಂಡೂ ಇರುತ್ತೆ ಮತ್ತು ನೀರು ಸೋಸಿ ಹೋಗುತ್ತೆ. ಬೇರು ಸರಾಗವಾಗಿ ಇಳಿಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಇವೆಲ್ಲವನ್ನು ಒಂದೊಂದು ಪಾಟಲ್ಲಿ ಹಾಕ್ತೀನಿ. ಯಾವುದು ಸಿಗುತ್ತೋ ಅದನ್ನು ನೀವು ಹಾಕಿ. ಇವೆಲ್ಲವೂ ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ಹಾಗೆ ತೆಂಗಿನ ಕಾಯಿ ತಂದಿರ್ತೀವಲ್ಲ ನಾವು, ಅದರ ನಾರು. ಈ ರೀತಿ ನಾನು ರೀಪಾಟಿಂಗ್ ಮಾಡುವಾಗ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಯಾವ ರೀತಿ ನಾನು ಮಾಡ್ತೀನಿ ಅಂತ. ಇದನ್ನು ಕೂಡ ಮಧ್ಯೆ ಹಾಕಿದಾಗ ಬೇರು ಈಸಿಯಾಗಿ ಡೆವಲಪ್ ಆಗುತ್ತೆ. ಇದು ಕೂಡ ಅಷ್ಟೇ. ಒಣಗಿದ ಎಲೆಗಳು ಒಳ್ಳೆ ಫರ್ಟಿಲೈಸರ್ ಆಗಿಯೂ ಕೆಲಸ ಮಾಡುತ್ತೆ. ಇವೆಲ್ಲವೂ ಸ್ಲೋ ಆಗಿ ರಿಲೀಸ್ ಆಗುವಂಥ ಫರ್ಟಿಲೈಸರ್ಗಳು. ಹಾಗಾಗಿ ಯಾವುದೂ ಕೆಮಿಕಲ್ ಅಲ್ಲದೆ ಇರೋದ್ರಿಂದ
ಎಲ್ಲವೂ ಗೊಬ್ಬರವಾಗಿ ಮಾರ್ಪಾಟಾಗೋದ್ರಿಂದ ನೀವು ಇದರಲ್ಲಿ ಯಾವುದನ್ನು ಬೇಕಾದರೂ ಹಾಕ್ಬೋದು. ಮಧ್ಯ ಮಧ್ಯ ಪಾಟಿಂಗ್ ಮಿಕ್ಸ್ ಜೊತೆಗೆ ಮಧ್ಯ ಮಧ್ಯ ನಾವು ಇದನ್ನೆಲ್ಲ ಹಾಕ್ತಾ ಇದ್ದರೆ ಭಾರನೂ ಕಡಿಮೆ ಆಗುತ್ತೆ ಮತ್ತು ಗಿಡದ ಬೆಳವಣಿಗೆಯೂ ಚೆನ್ನಾಗಾಗುತ್ತೆ. ಇದು ನೋಡಿ ಕೋಕೋಪಿಟ್, ಇದು ಮನೆಯಲ್ಲೇ ತಯಾರಿಸಿದಂಥ ಕೋಕೋಪಿಟ್ಟು. ಈ ಕೋಕೋಪಿಟ್ಟನ್ನು ನಾವು ಎಲ್ಲ ಗಿಡಗಳಿಗೂ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ನೀರು ಜಾಸ್ತಿ ಹಿಡಿದಿಟ್ಕೊಳ್ಳೋದ್ರಿಂದ ನಾವು ನೀರು ಯಾವ ಗಿಡಕ್ಕೆ ಜಾಸ್ತಿ ಬೇಕಾಗುತ್ತೋ ಆ ಗಿಡಗಳಿಗೆ ಮಾತ್ರ ನಾನು ಅದನ್ನು ಹಾಕ್ತೀನಿ ಕೋಕೋಪಿಟ್ಟನ್ನು. ಯಾಕಂದರೆ ಗಿಡಗಳು ಜಾಸ್ತಿ ನೀರು ಬೇಡದೇ ಇರೋ ಗಿಡಗಳಿಗೆ ನಾವು ಇದನ್ನು ಹಾಕಿದಾಗ ಗಿಡಗಳು ಸಾಯುತ್ತೆ. ಹಾಗಾಗಿ ನಾನು ಇಲ್ಲಿ ನೀರು ಸೋಣೆ ಗಿಡಗಳಿಗೆ ಹಾಕ್ಬೋದು ಅಥವಾ ಗುಲಾಬಿ ಗಿಡಗಳಿಗೂ ಇದನ್ನು ಹಾಕ್ಬೋದು. ನಾವು ಇದನ್ನು ಬೇಸಿಗೆಯಲ್ಲಾದರೆ ಇದನ್ನು ಹಾಕ್ಬೋದು. ಇದು ಭತ್ತದ ಹೊಟ್ಟು, ಅಕ್ಕಿ ಮಾಡುವಾಗ ಮಿಕ್ಕಿರೋ ಅಂಥ ಹೊಟ್ಟು. ಇದು ಸ್ವಲ್ಪ ಕಪ್ಪಾಗಿದೆ, ಈ ರೀತಿ ಇರಲ್ಲ ಅದು. ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಪ್ಪಾಗಿದೆ ನೋಡಿ. ಇದನ್ನು ಕೂಡ ನೀವು ಪಾಟಿಂಗ್ ಮಿಕ್ಸ್ ಜೊತೆಗೆ ಸೇರಿಸ್ಬೋದು. ಇದು ಸ್ಲೋ ರಿಲೀಸ್ ಆಗಿ ಫರ್ಟಿಲೈಸರ್ ಆಗಿರುತ್ತೆ. ಮತ್ತು ಇದು ನೋಡಿ, ನಾವು ಅಡಿಕೆ ಚಾಲಿಗಳನ್ನು ಕೆತ್ತಿರ್ತೀವಲ್ಲ, ಅದು ಇದನ್ನು ಕೂಡ ನೀವು ಮಿಕ್ಸ್ ಮಾಡ್ಬೋದು. ಅಥವಾ ಗಿಡಗಳಿಗೆ ಮಲ್ಚಿಂಗ್ ರೂಪದಲ್ಲಿ ಬೇಕಾದರೂ ಹಾಕ್ಬೋದು ಇದನ್ನು. ಇದು ಶೇಂಗಾ ಬಿಡಿಸಿದ ಸಿಪ್ಪೆ, ಇದನ್ನು ಕೂಡ ನಾವು ಪಾಟ್ಗಳಿಗೆ ಮಧ್ಯ ಮಧ್ಯ ಹಾಕ್ಬೋದು. ಇದು ಕೂಡ ನಿಧಾನವಾಗಿ ಇದು ಗೊಬ್ಬರ ಆಗತ್ತೆ. ಹಾಗಾಗಿ ಇವೆಲ್ಲವೂ ಗೊಬ್ಬರ ರೂಪದಲ್ಲಿ ನೀವು ಬಳಸ್ಬೋದು. ಪಾಟಿಂಗ್ ಮಿಕ್ಸ್ ಥರನೂ ಉಪಯೋಗಿಸ್ಬೋದು. ಮಣ್ಣಿನ ಜೊತೆ ಇವೇನಾದರೂ ಮಿಕ್ಸ್ ಮಾಡ್ತಾ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಮಣ್ಣು ಫಲವತ್ತಾಗತ್ತೆ, ಹಾಗೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಪಾಟ್ಗಳಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಗಿಡಗಳು ಬೇಕಾದಾಗೆ ಬೆಳೆಯೋದಿಲ್ಲ. ಹಾಗಾಗಿ ನಾವು ಇದನ್ನೇನಾದರೂ ನಾವು ಬಳಸ್ತಾ ಇದ್ದರೆ ಪಾಟ್ಗಳಲ್ಲಿಯೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನಾವು ಇದನ್ನೆಲ್ಲ ಹಾಕೋದ್ರಿಂದ ಬೇರುಗಳಿಗೆ ಆಕ್ಸಿಜನ್ ಸರಾಗವಾಗಿ ಸಿಗುತ್ತೆ. ಹಾಗಾಗಿ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನಾವು ಮಲ್ಚಿಂಗ್ ರೂಪದಲ್ಲಿ ಬೇಕಾದರೂ ಹಾಕ್ಬೋದು. ನನ್ನ ತೆಂಗಿನ ನಾರನ್ನು ಬಳಸಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡೋದು ಅಂತ ನಾನು ದಾಸವಾಳ ಗಿಡ ರಿಪಾಟಿಂಗ್ ಮಾಡುವಾಗ ತೋರಿಸಿದ್ದೀನಿ. ಇನ್ನು ಅಡಿಕೆ ಸಿಪ್ಪೆನ ಹಾಕಿ ಯಾವ ರೀತಿ ರಿಪಾಟಿಂಗ್ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಕೋಕೋಪಿಟ್ನ ಎಲ್ಲ ಗಿಡಕ್ಕೂ ಹಾಕಲ್ಲ, ನಾನು ಈ ಭತ್ತದ ಹೊಟ್ಟನ್ನು ಪಾಟಿಂಗ್ ಮಿಕ್ಸ್ ರೆಡಿ ಮಾಡುವಾಗ ಹಾಕಿದ್ದೀನಿ. ಮತ್ತು ನೀವು ಇಲ್ಲಿ ಯಾವುದೇ ರೀತಿಯ ಕೃಷಿ ತ್ಯಾಜ್ಯವನ್ನಾದರೂ ಬಳಸ್ಬೋದು. ಫ್ರೆಂಡ್ಸ್, ಇಲ್ಲಿ ಮತ್ತೊಂದಂದರೆ ಇದು ಮರಳು, ಅಂದರೆ ರಿವರ್ ಸ್ಯಾಂಡ್. ಇದನ್ನು ನಾವು ಎಲ್ಲ ಗಿಡಗಳಿಗೂ ಹಾಕ್ಬೋದು, ಆದರೆ ನಮ್ಮ ಮಣ್ಣು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹಾಕಬೇಕಾಗತ್ತೆ. ಇದು ಫರ್ಟಿಲೈಸರ್ ಆಗಿ ಕೆಲಸ ಮಾಡಲ್ಲ, ಆದರೆ ಮಣ್ಣು ಲೂಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬೇರುಗಳು ಚೆನ್ನಾಗಿ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ. ನಾವು ತಗೊಂಡಿರೋ ಮಣ್ಣು ಯಾವ ರೀತಿದು ಅಂತ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸ್ಯಾಂಡಿ ಸಾಯಿಲ್ ಆದರೆ ನಾವು ಸ್ಯಾಂಡನ್ನು ಮಿಕ್ಸ್ ಮಾಡೋದು ಬೇಕಾಗಲ್ಲ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.